ನಮಸ್ಕಾರ. ಇವತ್ತು ನಾವೊಂದು ಒಗಟನ್ನು ಬಿಡಿಸೋಣ. ಒಂದು ದೃಶ್ಯ ಒಗಟು. ಒಂದು ಕಡೆ ಆಧುನಿಕ ಆಡಳಿತದ ಒಂದು ಸೂಚನೆ, ಇನ್ನೊಂದು ಕಡೆ ಪ್ರಾಚೀನ ಕಾಲದ ಒಂದು ನಂಬಿಕೆಯ ಚಿತ್ರ. ನೋಡಕ್ಕೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅನ್ನೋ ಈ ಎರಡು ಚಿತ್ರಗಳಿಗೂ ಒಂದು ಕೊಂಡಿ ಇದೆ. ಆ ಕೊಂಡಿ ಯಾವುದು ಅಂತ ಕಂಡುಹಿಡಿಯೋಣ ಬನ್ನಿ. ಇಲ್ಲಿ ನೋಡಿ, ಎಡಗಡೆ ಒಂದು ಪಬ್ಲಿಕ್ ನೋಟಿಸ್, ಪಕ್ಕಾ ಒಂದು ಸರ್ಕಾರಿ ಡಾಕ್ಯುಮೆಂಟ್ ತರ ಕಾಣ್ತಿದೆ. ಬಲಗಡೆ ನಂಬಿಕೆ, ಭಕ್ತಿ, ಪರಂಪರೆ ಎಲ್ಲವನ್ನೂ ಸಾರೋ ಒಂದು ದೈವಿಕ ಚಿತ್ರ. ಇವೆರಡಕ್ಕೂ ಏನ್ ಸಂಬಂಧ ಅಂತ ಅನ್ಸ್ಬೋದಲ್ವಾ? ಆದರೆ ಇದೆರಡನ್ನೂ ಬೆಸೆಯೋ ಒಂದು ಅದ್ಭುತವಾದ ಕಥೆ ಇದೆ, ಮತ್ತು ಅದೇ ನಮ್ಮ ಇವತ್ತಿನ ಹುಡುಕಾಟ. ಹಾಗಿದ್ರೆ ನಮ್ ಮುಂದಿರೋ ಪ್ರಶ್ನೆ ತುಂಬಾನೇ ಸ್ಪಷ್ಟ. ಒಂದು ಆಡಳಿತದ ಸೂಚನೆಗೂ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಒಂದು ಧಾರ್ಮಿಕ ನಂಬಿಕೆಗೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಬನ್ನಿ ಈ ಒಗಟಿನ ಉತ್ತರವನ್ನ ಹುಡುಕೊಂಡು ಹೋಗೋಣ. ಸರಿ, ಈ ಒಗಟನ್ನು ಬಿಡಿಸೋಕೆ ನಾವು ಮೊದಲನೇ ಚಿತ್ರವನ್ನೇ ತಗೊಳ್ಳೋಣ. ಆ ಆಧುನಿಕ ನಿರ್ದೇಶನ, ಅದರೊಳಗೆ ಅಡಗಿರೋ ಅರ್ಥವಾದ್ರೂ ಏನು ಅಂತ ನೋಡೋಣ. ಈ ಪಬ್ಲಿಕ್ ನೋಟಿಸ್ ಇದೆಯಲ್ಲ, ಇದನ್ನ ಹೊರಡಿಸಿದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಇದು ಅವರ ಸಮುದಾಯದ ಜನರಿಗೆ ಕೊಟ್ಟಿರೋ ಒಂದು ಸ್ಪಷ್ಟವಾದ ಗೈಡ್ಲೈನ್. ಈ ಸೂಚನೆಯಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಧರ್ಮದ ಜಾಗದಲ್ಲಿ ಹಿಂದೂ ಅಂತ ಬರೀರಿ, ಜಾತಿಯ ಜಾಗದಲ್ಲಿ ಬ್ರಾಹ್ಮಣ ಅಂತ ಬರೀರಿ. ಸರಿ, ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ, ಗಮನಿಸಿ. ಉಪಜಾತಿ ಕಾಲಮನ್ನು ತುಂಬೋದು ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಯಾಕೆ? ಇದೇ ಇಲ್ಲಿರೋ ಅಸಲಿ ವಿಷಯ. ಹಾಗಾದ್ರೆ ಯಾಕೆ ಉಪಜಾತಿಯನ್ನ ಬಿಡಬೇಕು? ಉದ್ದೇಶ ಇಷ್ಟೇ. ಸರ್ಕಾರಿ ದಾಖಲೆಗಳಲ್ಲಿ, ಜನಗಣತಿಯಲ್ಲಿ, ಹೀಗೆ ಎಲ್ಲ ಕಡೆ ಬೇರೆ ಬೇರೆ ಗುಂಪುಗಳನ್ನೆಲ್ಲ ಸೇರಿಸಿ ಒಂದೇ ಒಂದು ಸರಳವಾದ ಕ್ಯಾಟಗರಿ ಮಾಡೋದು ಬ್ರಾಹ್ಮಣ ಅಂತ. ಇದನ್ನ ನಾವು ಗುರುತಿನ ಸರಳೀಕರಣ ಅಂತಾನೂ ಕರೀಬಹುದು. ಸರಿ, ಈಗ ಆಡಳಿತದ ಜಗತ್ತಿನಿಂದ ಹೊರಬಂದು ನಮ್ಮ ಪಜಲ್ನ ಎರಡನೇ ಭಾಗಕ್ಕೆ ಹೋಗೋಣ. ಇದು ನಮ್ಮನ್ನ ಒಂದು ಪ್ರಾಚೀನ ನಂಬಿಕೆಯ ಆಳಕ್ಕೆ ಕರ್ಕೊಂಡೋಗುತ್ತೆ. ಈ ಚಿತ್ರವನ್ನ ನೋಡಿ. ಮಧ್ಯದಲ್ಲಿ ಕಾಣ್ತಿರೋದು 13ನೇ ಶತಮಾನದ ಮಹಾನ್ ತತ್ವಜ್ಞಾನಿ ಮಧ್ವಾಚಾರ್ಯರು. ಆದರೆ ಇದು ಬರೀ ಒಬ್ಬ ವ್ಯಕ್ತಿಯ ಚಿತ್ರ ಅಷ್ಟೇ ಅಲ್ಲ. ಇದರ ಹಿಂದೆ ಒಂದು ಇಡೀ ಸಮುದಾಯದ ನಂಬಿಕೆ, ಅವರ ಇಡೀ ದೇವತಾಶಾಸ್ತ್ರದ ಸಾರವೇ ಅಡಗಿದೆ. ಯಾರೀ ಮಧ್ವಾಚಾರ್ಯರು? ಇವರು 13ನೇ ಶತಮಾನದಲ್ಲಿ ಬಂದಂಥ ಒಬ್ಬ ಪ್ರಭಾವಿ ಹಿಂದೂ ಫಿಲಾಸಫರ್, ದ್ವೈತ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿದವರು. ಇವರನ್ನ ಫಾಲೋ ಮಾಡೋರನ್ನೇ ಮಾಧ್ವ ಬ್ರಾಹ್ಮಣರು ಅಂತ ಕರೆಯೋದು. ನೋಡಿ, ಇಲ್ಲೇ ಬಂತು ನೋಡಿ, ಒಂದು ನಿರ್ದಿಷ್ಟ ಉಪಜಾತಿ. ಈ ಮಾಧ್ವ ಸಮುದಾಯದ ಒಂದು ಪ್ರಮುಖವಾದ ನಂಬಿಕೆ ಏನ್ ಗೊತ್ತಾ? ವಾಯುದೇವ ಅಂದ್ರೆ ಗಾಳಿಯ ದೇವರು 3 ಯುಗಗಳಲ್ಲಿ 3 ಅವತಾರ ತಗೊಂಡ ಅಂತ. ತ್ರೇತಾಯುಗದಲ್ಲಿ ಹನುಮಂತನಾಗಿ, ದ್ವಾಪರಯುಗದಲ್ಲಿ ಭೀಮನಾಗಿ, ಮತ್ತು ಕಲಿಯುಗದಲ್ಲಿ ಅದೇ ವಾಯುದೇವ ಮಧ್ವಾಚಾರ್ಯರಾಗಿ ಹುಟ್ಟಿಬಂದ ಅಂತ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂದ್ರೆ, ಈ ಒಂದು ವಿಶೇಷವಾದ ದೈವಿಕ ನಂಬಿಕೆಯೇ ಮಾಧ್ವ ಅನ್ನೋ ಉಪಜಾತಿಗೆ ಅಡಿಪಾಯ. ಅದು ಕೇವಲ ಒಂದು ಸೋಷಿಯಲ್ ಕ್ಯಾಟಗರಿ ಅಲ್ಲ, ಬದಲಿಗೆ ಆಳವಾದ ಒಂದು ಆಧ್ಯಾತ್ಮಿಕ ಗುರುತು. ಸರಿ, ಈಗ ನಮ್ಮ ಕಥೆಯ 2 ತುಣುಕುಗಳನ್ನ ಜೋಡಿಸುವ ಸಮಯ. ಒಂದು ಕಡೆ ಆಡಳಿತಕ್ಕೆ ಬೇಕಾದ ಸರಳೀಕರಣ, ಇನ್ನೊಂದು ಕಡೆ ಧರ್ಮದ ಸಂಕೀರ್ಣವಾದ ಗುರುತು. ಇವೆರಡು ಮುಖಾಮುಖಿಯಾದಾಗೇನಾಗುತ್ತೆ? ಸಂಘರ್ಷ ಹುಟ್ಟೋದೇ ಇಲ್ಲಿ. ಒಂದು ಕಡೆ ಎಲ್ಲರನ್ನೂ ಒಂದೇ ಅಚ್ಚಿನಲ್ಲಿ ಹಾಕೋಕೆ ನೋಡೋ ಒಂದು ಆಡಳಿತದ ಒತ್ತಡ, ಇನ್ನೊಂದು ಕಡೆ ತನ್ನ ವಿಶಿಷ್ಟವಾದ ದೈವಿಕ ಪರಂಪರೆಯಲ್ಲೇ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿರುವ ಒಂದು ಸಮುದಾಯ. ಈ ಎರಡರ ನಡುವಿನ ತಿಕ್ಕಾಟ ಇದೆಯಲ್ಲ, ಅದೇ ಈ ಕಥೆಯ ಹೃದಯ. ಎಡಗಡೆ ನೋಡಿ, ಇದು ಸಾರ್ವಜನಿಕ ಗುರುತು, ಅಡ್ಮಿನಿಸ್ಟ್ರೇಷನ್ಗೆ ಬೇಕಾದ ಹಾಗೆ ಸರಳವಾಗಿ ಒಂದೇ ರೀತಿ ಮಾಡಿರೋದು. ಬಲಗಡೆ ಇರೋದು ಆಧ್ಯಾತ್ಮಿಕ ಗುರುತು, ಇದು ನಂಬಿಕೆ, ಸಂಪ್ರದಾಯದಿಂದ ಬಂದಿದ್ದು. ತುಂಬಾನೇ ನಿರ್ದಿಷ್ಟ ಮತ್ತು ಕಾಂಪ್ಲೆಕ್ಸ್. ಒಂದು ಸರಳತೆಯನ್ನ ಬಯಸಿದ್ರೆ ಇನ್ನೊಂದು ತನ್ನ ಸಂಕೀರ್ಣತೆಯಲ್ಲೇ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ. ಇಡೀ ಸಮಸ್ಯೆಯ ತಿರುಳೇ ಈ ಒಂದು ವಾಕ್ಯದಲ್ಲಿದೆ ನೋಡಿ. ನಿರ್ದೇಶನ ಹೇಳುತ್ತೆ ಉಪಜಾತಿಯನ್ನ ಬಿಟ್ಟುಬಿಡಿ ಅಂತೆ. ಆದ್ರೆ ನಂಬಿಕೆಯ ಅಡಿಪಾಯವೇ ಆ ಉಪಜಾತಿ. ಅಂದ್ರೆ ಆಡಳಿತಕ್ಕಾಗಿ ಯಾವ ಗುರುತನ್ನ ಅಳಿಸಿ ಅಂತ ಹೇಳಲಾಗ್ತಿದೆಯೋ ಅದೇ ಆ ಸಮುದಾಯದ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಮೂಲ ಕಾರಣ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇಕಾ? ನಾವು ನೋಡಿದ ಈ ಕಥೆ, ಇದು ಬರೀ ಒಂದು ಸಮುದಾಯದ ಕಥೆ ಅಲ್ಲ. ಇದು ಗುರುತು ಅಂದ್ರೆ ಏನೋ ಅನ್ನೋದರ ಬಗ್ಗೆ ಒಂದು ದೊಡ್ಡ ಸಾರ್ವತ್ರಿಕ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದೆ ಇಡುತ್ತೆ. ಹೌದು, ಇದು ಬರೀ ಕರ್ನಾಟಕದ ಕಥೆ ಅಂತ ಅಂದುಕೊಳ್ಬೇಡಿ. ಜಗತ್ತಿನಾದ್ಯಂತ ನಡೀತಿರೋ ಒಂದು ದೊಡ್ಡ ಸವಾಲಿನ ಸಣ್ಣ ರೂಪ ಇದು. ಅಂದ್ರೆ ನಮ್ಮ ಸಾಂಸ್ಕೃತಿಕ ಪರಂಪರೆಗೂ ಇವತ್ತಿನ ಆಧುನಿಕ ಆಡಳಿತಕ್ಕೂ ನಡೀತಿರೋ ಸಂಘರ್ಷದ ಒಂದು ಪ್ರತಿಬಿಂಬ. ನೋಡಿ, ಈ ಗುರುತಿನ ಸವಾಲುಗಳು ಪಲತರ. ಒಂದು ಕಡೆ ನಮ್ಮ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು,
ಇನ್ನೊಂದು ಕಡೆ ಎಲ್ಲರನ್ನೂ ಒಂದೇ ರೀತಿ ನೋಡಕ್ಕೆ ಪ್ರಯತ್ನಿಸೋ ಸರ್ಕಾರದ ಒತ್ತಡಗಳು. ಒಂದು ಕಡೆ ನಮ್ಮ ಆಳವಾದ ವೈಯಕ್ತಿಕ ನಂಬಿಕೆಗಳು, ಇನ್ನೊಂದು ಕಡೆ ನಮ್ಮನ್ನ ಸರಳವಾಗಿ ವರ್ಗೀಕರಿಸೋ ಸಾರ್ವಜನಿಕ ಬಾಕ್ಸ್ಗಳು. ಇವತ್ತು ಜಗತ್ತಿನಾದ್ಯಂತ ಜನರು ಇದೇ ರೀತಿಯ ಗುರುತಿನ ಸವಾಲುಗಳನ್ನು ಎದುರಿಸ್ತಿದ್ದಾರೆ. ಕೊನೆಗೆ ಈ ಇಡೀ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ನಿಲ್ಲಿಸುತ್ತೆ. ನಮ್ಮ ಅಸಲಿ ಗುರುತನ್ನ ನಾವು ಹೇಗೆ ವ್ಯಾಖ್ಯಾನಿಸಬೇಕು? ನಮ್ಮ ಸಾವಿರಾರು ವರ್ಷಗಳ ಇತಿಹಾಸದ ಶ್ರೀಮಂತಿಕೆ ಅದರ ಸಂಕೀರ್ಣತೆಯಿಂದನೋ ಅಥವಾ ಸದ್ಯದ ಅಗತ್ಯಗಳಿಗಾಗಿ ನಮ್ಮನ್ನ ಸರಳವಾದ ಚೌಕಟ್ಟುಗಳಲ್ಲಿ ಬಂಧಿಸೋ ವರ್ತಮಾನದಿಂದಾನೋ? ಇದು ನಿಜಕ್ಕೂ ಎಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.